ಹಾಯ್ ಫ್ರೆಂಡ್ಸ್, ಮಸ್ತ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭೂಮಿ ಸೌರಮಂಡಲದ ಒಂದು ಅದ್ಭುತ ಗ್ರಹ. ಈ ನೀಲಿ ಗ್ರಹದಲ್ಲಿ ಕೆಲವೊಂದು ಅದ್ಭುತ ರಹಸ್ಯಗಳಿವೆ. ಅಂತಹ ರಹಸ್ಯಗಳಲ್ಲಿ ಒಂದು ಮಳೆಯಾಗೋದು ನಿಮಗೆಲ್ರಿಗೂ ಕೂಡ ಒಂದು ಸಾಮಾನ್ಯ ಸಂಗತಿಯಾಗಿಬಿಟ್ಟಿದೆ. ಬೇಸಿಗೆ ನಂತರ ಮಳೆ ಬರುತ್ತೆ, ಮಳೆ ಬಂದರೆ ಕೊಡೆ ಇಟ್ಕೊಂಡು ಓಡಾಡಿದರೆ ಆಯಿತು ಅಂತ. ಆದರೆ ಇದು ಇಡೀ ಬ್ರಹ್ಮಾಂಡದ ವಿಚಿತ್ರ ಪ್ರಕ್ರಿಯೆಗಳಲ್ಲಿ ಒಂದು. ಈ ಮಳೆ ಪ್ರಕ್ರಿಯೆ ಆಗಿಲ್ಲ ಅಂದರೆ ಬರೀ ಮನುಷ್ಯ ಅಲ್ಲ, ಒಂದು ಸಣ್ಣ ಇರುವೆ ಕೂಡ ಬದುಕೋದು ಅಸಾಧ್ಯ. ಹೀಗಾಗಿ ಈ ವಿಡಿಯೋದಲ್ಲಿ ಮಳೆ ಹೇಗಾಗತ್ತೆ, ಮೋಡ ಹೇಗೆ ನಿರ್ಮಾಣ ಆಗುತ್ತೆ, ನಮ್ಮ ಜಲಚಕ್ರ ಹೇಗೆ ಕೆಲಸ ಮಾಡುತ್ತೆ, ಮಳೆ ನೀರನ್ನು ಕುಡಿಬಾರ್ದು, ಮಳೆ ನೀರಲ್ಲಿ ನೆನಿಬಾರ್ದು ಅಂತ ಹಿರಿಯರು ಹೇಳೋದ್ರ ಹಿಂದೆ ಇರುವ ವೈಜ್ಞಾನಿಕ ಸತ್ಯ ಏನು ಅನ್ನೋದನ್ನು ನಿಮಗೆ ಹೇಳ್ತೀವಿ. ಈ ಸೃಷ್ಟಿಯ ವಿಚಿತ್ರ ಅಪರೂಪದ ಈ ವಿಡಿಯೋವನ್ನು ಕೊನೆಯ ತನಕ ಗಮನವಿಟ್ಟು ನೋಡ್ತಾ ಹೋಗಿ. ಮನುಷ್ಯನ ದೇಹದಲ್ಲಿ 60% ನೀರಿದೆ. ಮನುಷ್ಯನ ಮೆದುಳು 71% ನೀರಿನಿಂದ ಕೂಡಿದೆ. ಅಲ್ಲದೆ ಮೂಳೆಗಳಲ್ಲಿ 31% ನೀರಿನ ಅಂಶ ಇದೆ. ನಮ್ಮ ಮತ್ತು ನಿಮ್ಮ ದೇಹದಲ್ಲಿರುವ ನೀರು ಈ ಭೂಮಿಯಲ್ಲಿದ್ದ ಕೋಟ್ಯಾಂತರ ವರ್ಷಗಳ ಹಿಂದೆಯೇ ಸೃಷ್ಟಿಯಾಗಿರುವ ನೀರು. ಈ ಹಿಂದೆ ಆಲ್ಬರ್ಟ್ ಐನ್ಸ್ಟೀನ್, ಗೆಲಿಲಿಯೋ, ಆರ್ಯಭಟ ಅವರ ದೇಹದಲ್ಲಿದ್ದ ನೀರು ನಮ್ಮ ದೇಹದಲ್ಲಿ ಕೂಡ ಇರಬಹುದು. ಅಂದರೆ ಈಗ ಭೂಮಿ ಮೇಲಿದ್ದ ಪ್ರತಿ ಹನಿ ನೀರು ಕೂಡ ಆರಂಭದಲ್ಲಿ ಭೂಮಿಯ ಮೇಲಿದ್ದ ನೀರೇ ಆಗಿದೆ. ಅಂದರೆ ಅದು ಜಲಚಕ್ರದಲ್ಲಿ ರಿಪೀಟ್ ಆಗ್ತಾ, ರೀಸೈಕಲ್ ಆಗ್ತಾ, ಪುನರಾವರ್ತನೆ ಆಗ್ತಾ ಪೀಳಿಗೆಯಿಂದ ಪೀಳಿಗೆಗೆ ಬಂದಿದೆ. ಈ ಅದ್ಭುತ ಪ್ರಕ್ರಿಯೆನೇ ಮಳೆ. ಫ್ರೆಂಡ್ಸ್, ಮಳೆಯಾಗೋದು ನೋಡೋಕ್ಕೆ ತುಂಬ ಸುಲಭನೇ ಅನಿಸುತ್ತೆ. ಆದರೆ ಎಷ್ಟೋ ಜನರಿಗೆ ಇದರ ಹಿಂದಿರುವ ವಿಜ್ಞಾನದ ರಹಸ್ಯನೇ ಗೊತ್ತಿಲ್ಲ. ಬಾಹ್ಯಾಕಾಶದಿಂದ ಬಂದ ವಸ್ತುಗಳು, ಭೂಮಿಯ ಮೇಲಿನ ಸೂಕ್ಷ್ಮಾಣು ಜೀವಿಗಳು, ಜ್ವಾಲಾಮುಖಿ ಕಾಡ್ಗಿಚ್ಚಿನಿಂದ ಬರುವ ಹೊಗೆ ಮಳೆ ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಸ್ನೇಹಿತರೆ, ಇದು ಆಶ್ಚರ್ಯ ಆದರೂ ಸತ್ಯ. ಮೋಡ ಆಗೋದು ಹೇಗೆ? ಭೂಮಿ ಮೇಲೆ ಬೀಳುವ ಸೂರ್ಯನ ಕಿರಣಗಳು ಭೂಮಿಯ ಉಷ್ಣಾಂಶವನ್ನು ಹೆಚ್ಚು ಮಾಡುತ್ತೆ. ಆಗ ಮನೆ, ರಸ್ತೆ, ಅರಣ್ಯ, ಹಳ್ಳ, ನದಿ, ಸಮುದ್ರದ ನೀರು ಆವಿಯಾಗಿ ಮೇಲಕ್ಕೆ ಏರೋಕೆ ಶುರು ಆಗುತ್ತೆ. ಸೂರ್ಯನ ಬಿಸಿಲು ಬಿದ್ದಾಗ ನೀರಿನ ಕಣಗಳು ಪರಸ್ಪರ ದೂರ ಆಗ್ತವೆ. ಆಗ ನೀರು ದ್ರವ ರೂಪದಿಂದ ಆವಿಯ ರೂಪುಗೊಳ್ಳುತ್ತೆ. ಜೊತೆಗೆ ಉಷ್ಣಾಂಶದಿಂದ ಹಗುರ ಆಗಿ ಭೂಮಿಯ ಮೇಲಿಂದ ಆಕಾಶದ ಕಡೆಗೆ ಏರೋಕೆ ಶುರುವಾಗುತ್ತೆ. ಇದರ ಹಿಂದಿರುವ ಪ್ರಿನ್ಸಿಪಲ್ ಅಟ್ಮಾಸ್ಫರಿಕ್ ಪ್ರೆಷರ್. ವೀಕ್ಷಕರೇ, ಪ್ರತಿ ವರ್ಷ ಭೂಮಿಯಿಂದ ಸುಮಾರು 724 ಟ್ರಿಲಿಯನ್ ಲೀಟರ್ ನೀರು ಆವಿಯಾಗಿ ಆಕಾಶ ಸೇರುತ್ತೆ. ಹೀಗೆ ಆವಿ ಆಕಾಶದ ಕಡೆಗೆ ತೇಲ್ತಾ ಹೋಗುವಾಗ ನಿರಂತರವಾಗಿ ತಾಪಮಾನ ಕಮ್ಮಿ ಆಗ್ತಾನೆ ಹೋಗುತ್ತೆ. ಅಂತಿಮವಾಗಿ ಅದರ ತಾಪಮಾನ ಕಮ್ಮಿ ಆದಾಗ ಹಾರಾಟ ಕೂಡ ನಿಧಾನ ಆಗುತ್ತೆ. ಅಲ್ಲದೆ ತಣ್ಣಗಾದ ಬಳಿಕ ನೀರಿನ ಕಣಗಳು ಒಂದಕ್ಕೊಂದು ಕೂಡಿಕೊಳ್ಳಲು ಪ್ರಾರಂಭ ಆಗುತ್ತೆ. ಮತ್ತೆ ಪುನಃ ನೀರಿನ ಹನಿಯ ರೂಪುಗೊಳ್ತವೆ. ಈ ನೀರಿನ ಹನಿಗಳು ತುಂಬ ಹಗುರವಾಗಿರೋದ್ರಿಂದ ಇವು ಭೂಮಿಗೆ ಬೀಳೋದಿಲ್ಲ. ಇವು ಬೀಳಬೇಕು ಅಂದರೆ ಲಕ್ಷಾಂತರ ಹನಿಗಳು ಸೇರಿ ಮಂಜುಗೆಡ್ಡೆಯಾಗಿ ತೂಕವನ್ನು ಪಡೆದುಕೊಂಡು ಕೆಳಗೆ ಭೂಮಿಗೆ ಬೀಳಬೇಕಾಗತ್ತೆ. ಮೋಡ ಮಂಜಿನ ರೂಪ ಪಡೆಯೋದು ಹೇಗೆ? ಫ್ರೆಂಡ್ಸ್, ಮೋಡಗಳು ಆಕಾಶದಲ್ಲಿ ತಾಪಮಾನ ಕುಸಿದು ಅಂದರೆ -0°C ತಾಪಮಾನ ಇದ್ದಾಗ ಮಂಜಿನ ರೂಪ ಪಡೆದುಕೊಳ್ತವೆ ಎಂದು ನೀವು ತಿಳ್ಕೊಂಡಿರ್ಬೋದು. ಆದರೆ ಅಷ್ಟು ಸುಲಭವಾಗಿ ಮೋಡಗಳು ಮಂಜಿನ ರೂಪಕ್ಕೆ ಬರೋದಿಲ್ಲ. ಮೋಡ ಮಂಜಾಗಿ ಬದಲಾಗಲು ಮಣ್ಣಿನ ಕಣಗಳ ಅನಿವಾರ್ಯತೆ ಇರುತ್ತೆ. ಹೌದು, ಮಣ್ಣಿನ ಕಣ ಅಂದರೆ ಧೂಳಿನ ಕಣ. ಭೂಮಿಯ ವಾತಾವರಣದಲ್ಲಿ ಈ ರೀತಿಯ ಕಣಗಳು ವಿವಿಧ ಕಾರಣಗಳಿಂದ ಉತ್ಪತ್ತಿಯಾಗ್ತವೆ. ಈ ಕಣಗಳು ಸಮುದ್ರದಿಂದ, ಕಾಡ್ಗಿಚ್ಚಿನಿಂದ ಉತ್ಪತ್ತಿಯಾಗುವ ಹೊಗೆಯಿಂದ, ಅಲ್ಲದೆ ಬಾಹ್ಯಾಕಾಶದಿಂದ ಬರುವ ಮೈಕ್ರೋಮೆಟರಾಯ್ಡ್ಸ್ ಅಂದರೆ ಸಣ್ಣ ಸಣ್ಣ ಧೂಮಕೇತುಗಳಿಂದ ಬಂದ ಕಣಗಳು ಮೋಡವನ್ನು ಸೇರಿಕೊಳ್ತವೆ. ಆಗ ಮೋಡಗಳು ಸಣ್ಣ ಸಣ್ಣ ಮಂಜುಗಡ್ಡೆ ಆಗ್ತವೆ. ನಂತರ ಸಣ್ಣ ಸಣ್ಣ ಮಂಜುಗಡ್ಡೆಗಳು ಒಂದಕ್ಕೊಂದು ಸೇರಿ ದೊಡ್ಡ ದೊಡ್ಡ ಮಂಜುಗಡ್ಡೆ ರೂಪುಗೊಂಡು ತೂಕ ಜಾಸ್ತಿಯಾಗಿ ಭೂಮಿ ಕೆಳಗೆ ಬೀಳಲು ಪ್ರಾರಂಭ ಮಾಡ್ತವೆ. ಹೀಗೆ ಭೂಮಿಗೆ ಹತ್ತಿರವಾದಂತೆ ಭೂಮಿಯ ಮೇಲಿನ ತಾಪಮಾನದಿಂದ ಮಂಜು ಕರಗಿ ನೀರಿನ ಹನಿಗಳಾಗಿ ಮಳೆಯಾಗಲು ಪ್ರಾರಂಭ ಆಗುತ್ತೆ. ಹೀಗೆ ಸುರಿಯುವ ಮಳೆಯ ನೀರಿನಲ್ಲಿ ಮೈಕ್ರೋಮೆಟರಾಯ್ಡ್ಸ್ನ ಸಣ್ಣ ಕಣಗಳು, ಅತಿ ಸೂಕ್ಷ್ಮಾಣು ಜೀವಿಗಳು, ಧೂಳು, ಇನ್ನೂ ಕೆಲವು ಹೆಚ್ಚು ಡೇಂಜರಸ್ ಆ್ಯಸಿಡ್ಸ್ ಕೂಡ ಇರಬಹುದು. ಮಳೆಯಲ್ಲಿ ಸುರಿಯುತ್ತವೆ ಸೂಕ್ಷ್ಮಜೀವಿ. ಹೌದು ಫ್ರೆಂಡ್ಸ್, ಮಳೆಯಲ್ಲಿ ಸೂಕ್ಷ್ಮಜೀವಿ ಹೇಗೆ ಬಂತು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಹೌದು, ಇತ್ತೀಚಿನ ಸಂಶೋಧನೆಯಲ್ಲಿ ಮಳೆಗೆ ಸೂಕ್ಷ್ಮಜೀವಿಗಳು ಕಾರಣ ಆಗ್ಬೋದು ಎಂದು ತಿಳಿದು ಬಂದಿದೆ. ಭೂಮಿಯ ಮೇಲೆ ಪ್ರತಿದಿನ ಬಿಸಿಗಾಳಿ ವಾತಾವರಣವನ್ನು ಸೇರುತ್ತೆ. ಈ ವೇಳೆ ಬಿಸಿಗಾಳಿ ತನ್ನೊಂದಿಗೆ 20 ಲಕ್ಷ ಟನ್ನಷ್ಟು ಬ್ಯಾಕ್ಟೀರಿಯಾಗಳನ್ನು ಹೊತ್ತು ಸಾಗುತ್ತೆ. ಆ ಬ್ಯಾಕ್ಟೀರಿಯಾಗಳಲ್ಲೇ ಒಂದು ಸೂಡೋಮೋನಾಸ್ ಸೈರಿಂಗೆ. ಇವುಗಳು ಮರಗಿಡಗಳಲ್ಲಿ ಉತ್ಪತ್ತಿ ಆಗ್ತವೆ. ಮನುಷ್ಯ ಬೆಳೆಯುವ ಬೆಳೆಯಲ್ಲಿಯೂ ಕೂಡ ಇವು ಇರ್ತವೆ. ಈ ಸೂಡೋಮೋನಾಸ್ ಸೈರಿಂಗೆ ಬ್ಯಾಕ್ಟೀರಿಯಾ ರೈತನ ಶತ್ರು ಆಗಿದೆ. ಯಾಕಂದರೆ ಅವುಗಳಲ್ಲಿ ಒಂದು ಗುಣ ಇದೆ, ವಿಚಿತ್ರ. ಬೆಳೆಯ ಎಲೆಗಳ ಮೇಲೆ ಬೀಳುವ ನೀರನ್ನು ಇವುಗಳು ಮಂಜುಗಡ್ಡೆಯಾಗಿ ಪರಿವರ್ತಿಸಿಬಿಡ್ತವೆ. ಹೀಗೆ ಆಗೋದ್ರಿಂದ ಬೆಳೆಯ ಹಾನಿ ಆಗುತ್ತೆ. ಈ ಬ್ಯಾಕ್ಟೀರಿಯಾಗಳು ಗಾಳಿಯಲ್ಲಿ ಸೇರಿಕೊಂಡು ಆಕಾಶಕ್ಕೆ ತಲುಪಿ ಮೋಡವನ್ನು ಸೇರ್ತವೆ.
ಆಗ ಮೋಡದಲ್ಲಿರುವ ನೀರಿನ ಹನಿಯು ಮಂಜುಗಡ್ಡೆಯಾಗಿ ರೂಪುಗೊಳ್ಳುತ್ತವೆ. ನಂತರ ಮಳೆಯಾಗುವಾಗ ಅವುಗಳು ಪುನಃ ಭೂಮಿಗೆ ಬರ್ತವೆ. ಇದೇ ಕಾರಣಕ್ಕೆ ಇರಬೇಕು ಹಿರಿಯರು ಮಳೆ ನೀರನ್ನು ಕುಡಿಬಾರ್ದು, ಮಳೆಯಲ್ಲಿ ನೆನಿಬಾರ್ದು ಅಂತ ಹೇಳ್ತಾ ಇದ್ದಿದ್ದು. ಇದಕ್ಕೆ ಹೇಳೋದು ಹಿರಿಯರ ಅನುಭವದ ಹಿಂದೆ ಕೆಲವು ಸೈಂಟಿಫಿಕ್ ಲಾಜಿಕ್ ಇರುತ್ತೆ ಅಂತ. ಕೆಲವು ಬಾರಿ ನಂಬಲೇಬೇಕಾಗತ್ತೆ. ಮೀನು ಮಳೆ ಕಪ್ಪೆ ಮಳೆ ಆಗೋದು ಹೇಗೆ? ವೀಕ್ಷಕರೇ, ನೀವು ಮೀನಿನ ಮಳೆ ಕೇಳಿರ್ತೀರಿ. ಬೇರೆಲ್ಲ ಬಿಡಿ, ನಮ್ಮ ಪಕ್ಕದ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಮೀನಿನ ಮಳೆಯಾಗಿತ್ತು. ಮೀನಿನ ಮಳೆ ಇದು ಕೂಡ ಸೃಷ್ಟಿಯ ವಿಚಿತ್ರದ ಒಂದು ಭಾಗ. ಆ ಮೀನುಗಳು ಎಲ್ಲಿಂದ ಬರುತ್ತದೆ ಅಂದರೆ, ಸಮುದ್ರದ ಮೇಲೆ, ನದಿಯ ಮೇಲೆ ಬೀಸೋ ಸುಂಟ್ರಗಾಳಿ ತೇವಾಂಶ ಹೊತ್ತೊಯ್ಯೋದ್ರ ಜೊತೆಗೆ ನೀರಿನ ಮೇಲ್ಭಾಗದಲ್ಲಿರುವ ಜಲಚರಗಳನ್ನು ಹೊತ್ತೊಯ್ಯುತ್ತೆ ಕೆಲವೊಂದು ಸಲ. ಹೀಗೆ ಸುಂಟ್ರಗಾಳಿ ಮೂಲಕ ಆಕಾಶ ಸೇರಿದ ಜೀವಿಗಳು ಸುಂಟ್ರಗಾಳಿ ಮುಗಿದ ಬಳಿಕವೂ ಗಾಳಿ ವೇಗವಾಗಿ ಬೀಸೋದ್ರಿಂದ ಸುಮಾರು 160 ಕಿಲೋಮೀಟರ್ ದೂರದವರೆಗೂ ಸಾಗಿ ಬರ್ತವೆ. ನಂತರ ಗಾಳಿ ಶಾಂತವಾದ ಬಳಿಕ ಮಳೆಯ ಮುಖಾಂತರ ಈ ಜೀವಿಗಳು ಭೂಮಿಗೆ ಬಂದು ಬೀಳ್ತವೆ. ಈ ರೀತಿ ಕಪ್ಪೆ, ಮೀನು ಬಂದು ಬೀಳ್ತವೆ. ಫ್ರೆಂಡ್ಸ್, ಇದಾಗಿತ್ತು ಮೋಡ ಹೇಗೆ ರಚನೆ ಆಗುತ್ತೆ, ಮಳೆ ಹೇಗಾಗುತ್ತೆ ಮತ್ತು ನಮ್ಮ ಜಲಚಕ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ. ಈ ಮಾಹಿತಿ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಈ ಮಸ್ತ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.